ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಸೀತಾರಾಮ ಸೀರಿಯಲ್ನಲ್ಲಿ ಅದ್ದೂರಿಯಾಗಿ ರಾಮ್ ಮತ್ತು ಸೀತಾಳ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ ಹಿರಿಯವರು ಅಂತ ಹೇಳ್ಬೋದು. ಹೀಗಿರುವಾಗ ಭಾರ್ಗವಿ ಸೀತಾ ಮತ್ತೆ ರಾಮ್ನ ದೂರ ಮಾಡೋ ಪ್ಲಾನ್ನ ಮಾಡ್ತಾ ಇದ್ದಾಳೆ. ಅಷ್ಟಕ್ಕೂ ಏನದು ಪ್ಲಾನ್, ಏನೆಲ್ಲ ಆಯ್ತು ಅನ್ನೋದನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರೀಲೇಬೇಡಿ. ಹಾಗಿದ್ರೆ ಇನ್ಯಾಗ್ತಡ, ಬನ್ನಿ ಏನದು ಭಾರ್ಗವಿಯ ಪ್ಲಾನ್ ಪ್ರತಿಯೊಂದನ್ನ ಇದೇ ವಿಡಿಯೋನಲ್ಲಿ ನೋಡ್ಕೊಂಡ್ಬರೋಣ. ಹೌದು ವೀಕ್ಷಕರೇ, ಸೀತಾರಾಮ ಸೀರಿಯಲ್ನಲ್ಲಿ ಭಾರ್ಗವಿ ಹೊಸ ಪ್ಲಾನ್ ಅನ್ನ ಮಾಡ್ತಾನೆ ಇದ್ದಾಳೆ. ಸೀತಾಗೆ ಅರ್ಧಂಬರ್ಧ ಸೀರೆ ಉಡಿಸಿ ಅವಳ ಅತ್ತಿಗೆ ಆಂಕರ್ ಅನುಶ್ರೀ ಬಂದ್ಲು ಅಂತ ಹೊಡೋಗ್ಬಿಡ್ತಾಳೆ. ಪಾಪ ಅಲ್ಲಿ ಸೀತಾ ಒದ್ದಾಡ್ತಾ ಇರ್ತಾಳೆ, ಸೀರೆ ಉಡ್ಸೋರೆ ಯಾರು ಇಲ್ವಲ್ಲ ಅಂತ. ಆಗ ರಾಮ್ ಅದೇ ಟೈಮ್ಗೆ ಎಂಟ್ರಿ ಕೊಡ್ತಾನೆ ಸೀತಾನ ನೋಡೋಕೆ ಅಂತ. ಅದು ಕೂಡ ಮನೆಯವ್ರಿಗೆ ಗೊತ್ತಾಗ್ದ ಹಾಗೆ ಕದ್ದು ಮುಚ್ಚಿ ಬಂದಿರ್ತಾನೆ. ಹೀಗಿರುವಾಗ ಸೀತಾ ಅಲ್ಲಿ ಯಾರಾದ್ರೂ ಇದೀರಾ ಸೀರೆ ಉಡ್ಸ್ಬೇಕು ಅಂತ ಹೇಳಿ ಕಿರ್ಚಾಡ್ತಿರ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ರಾಮ್ ಇದು ಸೀತಾ ವಾಯ್ಸ್ ಅಲ್ವಾ ಅಂತ ಹೇಳಿ ಅಲ್ಲಿಗೆ ಬರ್ತಾನೆ. ಆಗ ಅಲ್ಲಿ ಸೀತಾ ಬನ್ನಿ ರಾಮ್ ಸೀರೆ ಉಡ್ಸಿ ಅಂತಾನೂ ಸಹ ಕರೀತಾಳೆ. ಆಗ ಈತ ಹೋಗಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಸೀರೆಯನ್ನ ಅಚ್ಚುಕಟ್ಟಾಗಿ ಅವಳು ಹೇಳಿದ ರೀತಿನೇ ಪಿನ್ ಮಾಡಿ ಸೀರೆಯನ್ನ ಉಡಿಸ್ತಾನೆ ಅಂತಾನೆ ಹೇಳ್ಬಹುದು. ನಂತರ ಭಾರ್ಗವಿ ಮತ್ತೆ ಸಾಧನ ಇಬ್ರು ಕೂಡ ಬರ್ತಾ ಇರ್ತಾರೆ. ಅದೇ ಸಮಯಕ್ಕೆ ಕೂಡ ಈ ಕಡೆಯಿಂದ ಸೀತಾ ಅತ್ತಿಗೆಯೂ ಕೂಡ ಬರ್ತಾ ಇರ್ತಾಳೆ. ಈ ವಾಯ್ಸ್ ಅನ್ನ ಕೇಳಿಸ್ಕೊಂಡಂತಹ ರಾಮ್ ಅಲ್ಲೇ ಹಿಂದೆ ಹೋಗಿ ಬಚ್ಚಿಟ್ಕೋತಾನೆ, ಎಲ್ಲಿ ಇವ್ರ ಕೈಗೆ ಸಿಕ್ ಬೀಳ್ತೀನಿ ಅಂತ. ಆಗ ಭಾರ್ಗವಿ ಮತ್ತೆ ಸಾಧನ ಹಾಗೆ ಸೀತಾ ಅತ್ತಿಗೆ ಬಂದು ಆ ಒಂದು ಬೆಳ್ಳಿ ಕಾಲುಂಗುರವನ್ನ ಕೊಟ್ಟು ಇದನ್ನ ಹಾಕೋ ಸೀತಾ, ಇದು ನಮ್ಮ ಮನೆ ಸಂಪ್ರದಾಯ ಅಂತ ಹೇಳಿ ಅದನ್ನ ಕೊಟ್ಟು ಹೋಗ್ತಾರೆ. ಆಗ ಸೀತಾ ಕೈಗೆ ಮೆಹಂದಿ ಆಗಿತ್ತು. ನಂತರ ಅವಳು ಅದನ್ನ ತೊಳ್ಕೊಂಡು ಬಂದಿದ್ಲು. ನಂತರ ಆ ಒಂದು ಕಾಲ್ಗೆಜ್ಜೆಯನ್ನು ಕೂಡ ರಾಮ್ನೆ ಆತನ ಕಾಲ್ಗೆಜ್ಜೆ ಕೂಡ ಹಾಕ್ತಾನೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹೀಗಿರ್ಬೇಕಾದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಆಂಕರಿಂಗ್ ಸೆಟಪ್ ಮಾಡಿ ಎಲ್ರಿಗೂ ಅಲ್ಲೇ ಬರೋ ಹಾಗೆ ಮಾಡಿರ್ತಾರೆ. ನಂತರ ಅಲ್ಲಿಗೆ ರಾಮ್ ಮತ್ತು ಸೀತಾ ಇಬ್ರು ಕೂಡ ಬಂದು ಕೂತ್ಕೋತಾರೆ. ಆದ್ರೆ ಭಾರ್ಗವಿ ಮತ್ತೆ ಸೂರಿತಾತ ಇಬ್ರು ಕೂಡ ಒಬ್ರನ್ನ ಒಬ್ರು ನೋಡೋ ಹಾಗಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಿರ್ತಾರೆ. ಆದ್ರೆ ಇವರಿಬ್ರು ಒಬ್ರನ್ನ ಒಬ್ರು ಕದ್ದು ಮುಚ್ಚಿ ನೋಡ್ತಾನೆ ಇರ್ತಾರೆ. ಆಗ ಮತ್ತೆ ಭಾರ್ಗವಿ ಅಪ್ಪು ಹಾಗೆಲ್ಲ ನೋಡ್ಬಾರ್ದು ಅಂತಾರೆ. ಆಗ ಅಶೋಕ್ ಹೇಳ್ತಾನೆ ಭಾರ್ಗವಿಗೆ, ಅಲ್ಲ ಚಿಕ್ಕಿ, ಅವರಿಬ್ರನ್ನ ಒಂದು ಮಾಡ್ತಾ ಇರೋದು ನೀವೇ, ಈಗ ಅವರಿಬ್ರನ್ನ ಬೇರೆ ಮಾಡ್ತಾ ಇರೋದು ನೀವೇ, ಇದು ಯಾವ ತರ ನ್ಯಾಯ ಅಂತ ಹೇಳಿ ಅಂತ ಅಶೋಕ್ ಭಾರ್ಗವಿಗೆ ಹೇಳ್ತಾನೆ. ಆಗ ಭಾರ್ಗವಿ ಮನಸ್ನಲ್ಲೇ ನಗ್ನತ್ತ ಹೇಳ್ತಾಳೆ, ಇವರಿಬ್ಬರನ್ನ ಮದುವೆ ಮಾಡ್ತಾ ಇರೋದು ನಾನೇ, ಜೊತೆಗೆ ಇವರಿಬ್ಬರನ್ನ ದೂರ ಮಾಡೋದು ಕೂಡ ನಾನೇ ಅಂತ ಮನ್ಸಲ್ಲಿ ಖುಷಿ ಪಡ್ತಾ ಇರ್ತಾಳೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಇಲ್ಲಿ ಭಾರ್ಗವಿಯ ಮನಸ್ಸಿನಲ್ಲಿ ಅಂಥದ್ದು ಏನ್ ಪ್ಲಾನ್ ನಡೀತಾ ಇದೆ ಅನ್ನೋದನ್ನ ಅತಿ ಶೀಘ್ರದಲ್ಲೇ ನೀವು ಎಪಿಸೋಡ್ನಲ್ಲಿ ಕಾದು ನೋಡಬೇಕು. ಅದನ್ನು ಸಹ ವಿಡಿಯೋ ಮಾಡಿ ತಿಳಿಸೋಣ ಆದಷ್ಟು ಬೇಗನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಹಾಕಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಹಾಗೆ ಚಾನಲ್ಗೆ ಯಾರು ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಸದಾ ಯಾವಾಗಲೂ ನಗ್ತಾ ಇರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.